ಸೇಡಂ ತಾಲೂಕಿನ ಆಸ್ಪತ್ರೆ ಕಾರ್ಯನಿರತರ ವೈದ್ಯರಾದ ಡಾಕ್ಟರ್ ಗೌತಮ್ ಹಾಗೂ ಸಿಬ್ಬಂದಿಗಳ ಮೇಲೆ ನಡೆದ ಅಮಾನವೀಯ ಹಲ್ಲೆಯನ್ನು ಖಂಡಿಸಿ ಹಲ್ಲೆಗೈದ ಕಿಡಿಗೇಡಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದಿಂದ ಒತ್ತಾಯ ಮಾಡಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡಿದ್ರು. ಸೇಡಂ ತಾಲೂಕಿನ ಆಸ್ಪತ್ರೆಯಲ್ಲಿ ಕಾರ್ಯನಿರತ ವೈದ್ಯರಾದ ಡಾಕ್ಟರ್ ಹಾಗೂ ಸಿಬ್ಬಂದಿಗಳ ಮೇಲೆ ಕಿಡಿಗೇಡಿಗಳು ಹಲ್ಲೆ ಮಾಡಿದ್ದಾರೆ. ಅವರ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ಆಗ್ರಹ ಮಾಡಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ವೈದ್ಯರು ಮನವಿ ಸಲ್ಲಿಸಿ ಕಿಡಿಗೇಡಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ರು. ಇವತ್ತ ಸನ್ಮಾನ್ಯ ಜಿಲ್ಲಾಧಿಕಾರಿ ನಾವು ಮನವಿ ಪತ್ರ ಕೊಡ್ತೀವಿ. ಏನು ಮನವಿ ಪತ್ರ ಈ ಥರ ಏನಪ್ಪ ಅಂದ್ರೆ ಅವಾಚ್ಯ ಶಬ್ದಗಳನ್ನು ಬೈದು ನಿಂದನೆ ಮಾಡಿ ನಮ್ಮ ಡಾಕ್ಟರ್ ಗೌತಮ್ ಅವರಿಗೆ ಮತ್ತು ಅಲ್ಲಿರುವಂಥ ಎಲ್ಲ ಸಿಬ್ಬಂದಿ ಅವರಿಗೆ ಮನ ಬಂದಂತೆ ಥಳಿಸಿ ಅವರನ್ನು ಬೈದು ಏನಪ್ಪ ಅಂದ್ರೆ ಅಲ್ಲಿ ಹಲ್ಲೆ ಮಾಡಿದ್ದಾರೆ. ಈ ಹಲ್ಲೆಯನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಸಂಘದಿಂದ ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ಇನ್ನು ಮುಂದೆ ಸರ್ಕಾರಿ ನೌಕರರ ಮೇಲೆ ಈ ಥರ ಯಾವುದೇ ರೀತಿ ಹಲ್ಲೆಗಳಾಗಲಿ ಆಮೇಲೆ ಅಥವಾ ಏನಂತಂದ್ರೆ ಅವಾಚ್ಯ ಶಬ್ದಗಳ ಬೈಗಳಾಗಲಿ ಯಾರೇ ಬೈದ್ರೆ ಏನೇ ಮಾಡಿದ್ರೂ ಕೂಡ ಸರ್ಕಾರ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಅದರ ಜೊತೆಗೆ ಸೂಕ್ತವಾದ ರಕ್ಷಣೆಯನ್ನು ನೀಡಬೇಕು ಸರ್ಕಾರಿ ನೌಕರ ಬಾಂಧವರಿಗೆ. ಇದು ಎಲ್ಲ ಜಿಲ್ಲೆ ಮತ್ತು ಎಲ್ಲ ರಾಜ್ಯಗಳಿಗೆ ಅನ್ವಯ ಆಗಬೇಕು. ಆಮೇಲೆ ಆ ಹಲ್ಲೆಗೈದಂಥ ಕ್ರಿಮಿನಲ್ಸ್ಗಳಾಗಲಿ ಅಥವಾ ಅವರು ಅಪರಾಧಿಗಳಾಗಲಿ ಅವ್ರಿಗೆ ಕಠಿಣ ಕ್ರಮ ಕೈಗೊಂಡ ಮೇಕೆ ಈ ರಾಜ್ಯಾದ್ಯಂತ ಇರುವಂಥ ಯಾರು ಆ ಥರ ಮಾಡ್ತಿರುವಂಥ ವ್ಯಕ್ತಿಗಳಿಗೆ ಪಾಠ ಕಲಿಸ್ದಂಗೆ ಆಗಬೇಕು. ಇನ್ನು ಮುಂದೆ ಸರ್ಕಾರಿ ನೌಕರ ಬಾಂಧವರಿಗೆ ಹೊಡೆದರೆ ಅಥವಾ ವೈದ್ಯರಿಗೆ ಹೊಡೆದರೆ ವೈದ್ಯ ಹಾಸ್ಪಿಟಲಲ್ಲಿರುವಂಥ ಕೆಲಸ ಮಾಡುವಂತಿರುವ ಸಿಬ್ಬಂದಿಗಳಿಗೆ ಹೊಡೆದರೆ ಈ ಥರ ಕಠಿಣ ಶಿಕ್ಷೆ ಆಗ್ತದಂತ ಅವ್ರು ಹೆದರಿ ಅವ್ರಿನ್ನು ಮುಂದೆ ಇಂಥ ಘಟನೆಗಳನ್ನು ಮಾಡದೆ ಹಂಗೆ ನೋಡ್ಕೋಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ತೀರಿ. ಸನ್ಮಾನ್ಯ ಸಚಿವರಿಗೂ ಶಾಸಕರಿಗೂ ಮುಖ್ಯಮಂತ್ರಿಗಳವ್ರಿಗೂ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳವ್ರಿಗೂ ಮನವಿ ಕೊಟ್ಟಿದ್ದೀವಿ. ಅದೇ ಥರ ಈಗ ಇನ್ನು ಮುಂದೆ ಏನೇ ಘಟನೆಗಳಾದ್ರೆ ನಮ್ಮ ಸರ್ಕಾರಿ ನೌಕರರ ಬಾಂಧವರ ಪರವಾಗಿ ನಮ್ಮ SC/ST ನೌಕರ ಸಂಘ ಬೆನ್ನೆಲುಬಾಗಿ ನಿಲ್ತದೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನನ್ನ ಹೆಸರು ಮಹೇಶ್ ಹುಬಳಿ, ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರ ಮತ್ತು ಕರ್ನಾಟಕ ರಾಜ್ಯಾಧ್ಯಕ್ಷರು. ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್ ಕನ್ನಡ, ಕಲಬುರಗಿ. 23 ಜುಲೈರಂದು ಮಂಗಳವಾರ ರಾತ್ರಿ 8 ಗಂಟೆ ಸುಮಾರು ಡಾಕ್ಟರ್ ಗೌತಮ್ ಅವರು ಒಂದು ಆಕ್ಸಿಡೆಂಟ್ ಕೇಸನ್ನು ನೋಡ್ತಾ ಇರ್ತಾರೆ. ಅದು ಸ್ವಲ್ಪ ಸೀರಿಯಸ್ ಇರ್ತದೆ ಕೇಸು. ಆ ಕೇಸಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ಮತ್ತು ಅವ್ರ ಜೊತೆಗೆ ಮತ್ತೆ ಬೇರೆ ಸಣ್ಣ ಪುಟ್ಟ ಗಾಯಗಳಿರ್ತವೆ. ಅವ್ರು ಗಾಯ ಆದವರು ಜೊತೆಗೆ ಇಬ್ಬರು ಬಂದವರು ಅಟೆಂಡರ್ಸು ನಮ್ಮ ಪೇಷಂಟ್ಗೆ ನೋಡು ಅಂತ ಹೇಳ್ತಾರೆ. ಅವ್ರು ಗೌತಮ್ ಅವ್ರು ಅಂತಾರೆ, ಇಲ್ಲಪ್ಪ ಈ ಪೇಷಂಟ್ ಸೀರಿಯಸ್ ಇದ್ದಾರೆ, ಇವ್ರು ನೋಡಿಬಿಟ್ಟು ನೆಕ್ಸ್ಟ್ ಉಳಿದಿರೋ ಪೇಷಂಟ್ ನೋಡ್ತೀನಿ ಅಂತ ಹೇಳ್ತಾರೆ. ಬಟ್ ಅವ್ರು ತಾಳ್ಮೆಯನ್ನು ಕಳ್ಕೊಂಡ್ಬಿಟ್ಟು ವೈದ್ಯರ ಮೇಲೆ ಮತ್ತು ಅಲ್ಲಿರೋ ನಮ್ಮ ಹೆಲ್ತ್ ವರ್ಕರ್ ಸಿಬ್ಬಂದಿಗಳ ಮೇಲೆ ಪ್ರತಿಯೊಬ್ಬರ ಮೇಲೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ನೋಡದೆ ಅವ್ರ ಮೇಲೆ ಅಮಾನವೀಯವಾಗಿ ಏಕವಚನದಲ್ಲಿ ಅವಾಚ್ಯ ಶಬ್ದಗಳನ್ನು ಮಾತಾಡಿಕೊಂಡು ಅವ್ರನ್ನ ಭಾಳ ಖಂಡನೆ ಮಾಡಿರ್ತೀವಿ ಇನ್ಸಿಡೆಂಟ್ಸ್ನ. ಆ ವಿಡಿಯೋ ನೋಡಿದರೆ ಗೊತ್ತಾಗ್ತದೆ ಎಷ್ಟು ಖರಾಬಾಗಿ ಭಾಳ ಬ್ಯಾಡ್ ರೀತಿಯಲ್ಲಿ ತುಂಬ ಕೆಟ್ಟ ರೀತಿಯಲ್ಲಿ ಹೊಡೆದಾಡಿದ್ದಲ್ದೆ ಅವ್ರಿಗೆ ಎಳೆದಾಡಿದ್ದಲ್ದೆ ಹೆಣ್ಮಕ್ಳನ್ನ ಸಹ ಬಿಟ್ಟಿಲ್ಲ. ಅವ್ರನ್ನೂ ನೂಕಾಡಿಕೊಂಡು ಅವಾಚ್ಯ ಶಬ್ದಗಳನ್ನು ಮಾತಾಡಿಕೊಂಡು ಭಾಳ ಇಟ್ಸ್ ವೆರಿ ಬ್ಯಾಡ್ ಇನ್ಸಿಡೆಂಟ್ಸ್ ಹ್ಯಾಪಂಡ್ ಇನ್ ಅವರ್ ಸೇಡಮಲ್ಲಿ, ಗುಲ್ಬರ್ಗ ಜಿಲ್ಲೆಯಲ್ಲಿ ಸೇಡಂ ತಾಲೂಕು ಆಸ್ಪತ್ರೆಯಲ್ಲಿ. ಸೊ ಅಲ್ಲಿ ಆಲ್ರೆಡಿ ಅವರು FIR ಮಾಡಿದ್ದಾರೆ, ಅವರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಬಟ್ ಇದೇ ಥರ ಈ ಇನ್ಸಿಡೆಂಟ್ಸ್ ಬೇರೆ ಡಾಕ್ಟರ್ ಜೊತೆ ಬೇರೆ ಸಿಬ್ಬಂದಿಯವ್ರ ಜೊತೆ ಆಗದೆ ಇರಬಾರ್ದು ಅಂತ ನಾವು SC/ST ಅಸೋಸಿಯೇಷನಿಂದ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆಲ್ರೆಡಿ ಒಂದು ಮನವಿ ಪತ್ರವನ್ನು DC ಮೇಡಮ್ ಕೊಟ್ಟಿದ್ದೀವಿ. DC ಮೇಡಮು ನಮ್ಮ ಜೊತೆ ಸಹಕಾರ ಮಾಡ್ತಿದ್ದಾರೆ. ಆಲ್ರೆಡಿ ಅವ್ರಿಗೆ ಅರೆಸ್ಟ್ ಮಾಡೋದ್ರಿಂದ ಮತ್ತೆ ಬೇರೆ ಎಲ್ಲ ಇನ್ಸಿಡೆಂಟ್ಸ್ಗಳು ನಾವು ನೋಡಿರೋ ಪ್ರಕಾರ 2-3 ದಿವಸ ಆದಮೇಲೆ ಅವ್ರು ಹೊರಗೆ ಬರ್ತಾರೆ. ಬಟ್ ಒಂದು ಕಠಿಣ ಶಿಕ್ಷೆ ಆಗಬೇಕು. ಆ್ಯಸ್ ಪರ್ ಅವರ್ ಮೆಡಿಕಲ್ ಲಾ ಪ್ರಕಾರ ನಾನ್ ಬೇಲೇಬಲ್ ವಾರೆಂಟ್ ಆಗ್ತದೆ. ಅದ್ರ ಜೊತೆಗೆ 121/2 224 ಆ್ಯಕ್ಟ್ ಪ್ರಕಾರ ಅವ್ರಿಗೆ 3 ರಿಂದ 10 ವರ್ಷ ಜೈಲ್ ಆಗಬೇಕು. ಆಮೇಲೆ ಇದನ್ನು ಕಠಿಣವಾಗಿ ಆಗಬೇಕು. ಈ ಶಿಕ್ಷೆ ಡೆಫಿನೆಟ್ಲಿ ಶುಡ್ ಬಿ ಡನ್.
ಆಮೇಲೆ ಆಗದೆ ಮತ್ತೆ ಅವ್ರನ್ನ ಮತ್ತೆ 2-3 ದಿವಸ ಅಥವಾ 4 ದಿವಸ ಆದಮೇಲೆ ಬಿಡುಗಡೆ ಆಗೋದು ಬೇಡ. ಇದಾದರೆ ಒಬ್ರಿಗೊಂದು ಸಲ ಕಠಿಣ ಶಿಕ್ಷೆ ಆದರೆ ಬೇರೆಯವರೆಲ್ಲ ಎಚ್ಚೆತ್ಕೊಡ್ತಾರೆ. ಈ ಥರ ಇನ್ಸಿಡೆಂಟ್ಸ್ ಆಗದೆ ಇರೋದನ್ನ ನೋಡ್ಕೊತಾರೆ. ನಮಗೆ ಸಹಕಾರ ನೀಡಿದ್ದಾರೆ. ಏನಂತ ಹೇಳಿದ್ರು ಅವರು ಅಲ್ಲಿರೋ AC ಮತ್ತೆ ಅಲ್ಲಿರೋ ಪೊಲೀಸ್ಗಳಿಗೆಲ್ಲ ಫೋನ್ ಮಾಡಿ ಅದ್ರ ಬಗ್ಗೆ ಕಠಿಣ ಅಥವಾ ಶಿಕ್ಷೆ ಮಾಡಬೇಕು, ಅವ್ರನ್ನ ಒಳಗಡೆ ಹಾಕಿ ಅಂತ ಅವರು ಹೇಳಿದ್ದಾರೆ, ಸೂಚನೆ ನೀಡಿದ್ದಾರೆ. ಅವರು ಅರೆಸ್ಟ್ ಮಾಡಿದ್ದಾರೆ. ಬಟ್ ಈ ಥರದ ಮತ್ತೆ ಇನ್ನೊಂದ್ಸಲ ಆಗಬಾರ್ದು ಈ ಘಟನೆ ಅನ್ನೋ ಥರ ನಾವು ಅದ್ರಗೋಸ್ಕರ SC/ST ಡಾಕ್ಟರ್ ಅಸೋಸಿಯೇಷನಿಂದ ನಮ್ಮದು ಒಂದು ಮನವಿ ಪತ್ರ ಕೊಡಕ್ಕೆ ಬಂದಿದ್ದೀವಿ. ಹಾಗಾಗಿ ನಿಮ್ಮ ಮೀಡಿಯಾದಲ್ಲೂ ನಮ್ಮ ಒಂದು ಕಳಕಳಿ ಮನವಿ, ಈ ಥರ ಇನ್ಸಿಡೆಂಟ್ಸ್ ಬೇರೆ ಯಾವ ನಮ್ಮ ಜಿಲ್ಲೆನೇ ಇಲ್ಲ, ಬೇರೆ ಯಾವ ಜಿಲ್ಲೆದು ಆಗೋದು ಬೇಡ, ಬೇರೆ ಕರ್ನಾಟಕ ಆಗೋದು ಬೇಡ. ಆಲ್ರೆಡಿ ಬೀದರ್, ರಾಯಚೂರು, ಬಿಜಾಪುರ, ಯಾದಗಿರಿ ಮತ್ತು ಬೇರೆ ಜಿಲ್ಲೆದವರು, ಬೆಂಗಳೂರದಲ್ಲಿರೋ KGM ಪ್ರೆಸಿಡೆಂಟ್, ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಅವರು ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದಾರೆ. ಹಲ್ಲೆ ಆಗಲು ಮುಖ್ಯ ಕಾರಣ ಸಿಬ್ಬಂದಿಗಳೇ ರೆಸ್ಪಾನ್ಸ್ ಮಾಡಿಲ್ಲ ಹೇಗೆ ಅಂತ? ಸಿಬ್ಬಂದಿಗಳೆಲ್ಲ ರೆಸ್ಪಾನ್ಸ್ ಮಾಡಿದ್ದಾರೆ. ಬಟ್ ಡಾಕ್ಟರ್ ಒಂದು ಸೀರಿಯಸ್ ಪೇಷಂಟ್ ಜೊತೆಗೆ ಬ್ಯುಸಿ ಇರೋದ್ರಿಂದ ಅವ್ರು ಬೇರೆ ಸಣ್ಣ ಪುಟ್ಟ ಗಾಯ ಆಗಿರೋ ಪೇಷಂಟ್ಗೆ ನೋಡ್ತೀನಪ್ಪ ಒಂದು ಸ್ವಲ್ಪ ವೇಟ್ ಮಾಡು ಅಂತ ಹೇಳಿದ್ದಾರೆ. ಬಟ್ ಅದನ್ನ ಅವರು ತಾಳ್ಮೆನ ಕಳ್ಕೊಂಡು ಈ ಥರ ಘಟನೆ ಆಗೋದು ಕಾರಣ ಆಗಿದೆ. ನಿಮ್ಮ ಹೆಸರು ಡಾಕ್ಟರ್ ರವಿಕಾಂತಿ ಪೂರ ಹೇಳ್ರಿ. ಡಾಕ್ಟರ್ ರವಿಕಾಂತಿ SK ಆಜ್ನಾಳ್, ಜಿಲ್ಲಾ ತರಬೇತಿ ಕೇಂದ್ರ ಪ್ರಾಂಶುಪಾಲ.